ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಯಿ ಮುಚ್ಚು ನೀನು. ಹಿರಿಯರು ದೊಡ್ಡವರು ಅಂತನೋ ಗೌರವ ಇದೆಯಾ ನಿನಗೆ? ನಿನ್ನೆ RCB ಮ್ಯಾಚ್ ನೋಡೋಣ ಬಾ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೆ. ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಸೌಜನ್ಯನೂ ಇಲ್ವಾ ನಿನಗೆ? ಹೋ ಅದಾ ಏನು? ಓ ಅದಾ ಅಂತ ರಾಗ ಎಳಿತಾ ಇದ್ದೀಯಾ? ಈ ದತ್ತನ ಮಾತು ಅಂತಂದರೆ ನಿನ್ಗೆ ಅಷ್ಟೊಂದು ಕೇವಲ ಆಗೋಯ್ತಾ? ಖಂಡಿತ ಇಲ್ಲ ದತ್ತ. ಕೆಫೆಲಿ ಕೆಲಸ ಹೇಗದೆ ಬಿತ್ತು. ಬಂದವ್ರ ಜೊತೆನಲ್ಲಿ ಸೆಲ್ಫಿ ತಗೊಳೋದು ಬಿಟ್ರೆ ನಿಂಗೆ ಬೇರೆ ಏನು ಗನಂದಾರಿ ಕೆಲಸ ಇದೆ? ನನಗೆ ನಿನಗಿಂತ 10 ಪಟ್ಟು ಕೆಲಸ ಇದೆ. ಪಂಚಾಯಿತಿ ಮಾಡೋದು, ಅದನ್ನು ಬಿಟ್ಟು ನಾನು RCB ಮ್ಯಾಚ್ ನೋಡಲಿಲ್ವಾ? ಕ್ಷಮಿಸಿ ದತ್ತ. ಕ್ಷಮಿಸೋದು ಏನೂ ಇಲ್ಲ. ನಾಳೇನು ಮ್ಯಾಚ್ ಇದೆ, ಒಟ್ಟಿಗೆ ನೋಡೋಣ ಬಾ. ಆಯ್ತು. ಏಯ್, ಸುಮ್ಮನೆ ಆಯಿತು ಅನ್ನೋದಲ್ಲ. ಈ ಸಲ ಕಪ್ಪು ನಮ್ಮದೇ. ನಮ್ಮದೇ. ತುಳಸಿ ಯಾರು ಅಂತ ತಿಳ್ಕೊಳಕ್ ಹೋದಾಗೊಮ್ಮೆ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸೇ ಆಗ್ತಿದೆ. ಆ ತರಕಾರಿ ಅಂಗಡಿ ನೆನೆಸ್ಕೊಂಡ್ರೆ ಛೇ, ಆ ಹುಡುಗಿ ಬಂದು ನನ್ನ ಸೇವ್ ಮಾಡದೆ ಹೋಗಿದ್ರೆ ಆ ಮೋದಕ್ಕನ್ ಬಾಯಿಗೆ ಸಿಕ್ಕಾಕೊಳ್ತಿದ್ದೆ. ರೂಮ್ ಬಿಟ್ಟು ಎಲ್ಲಿ ಹೋಗಿಲ್ಲ ತಾನೆ? ಅಮ್ಮವ್ರೆ, ಅದು ನೀನು ಹೊರಡು. ಅತ್ತೆ ಅತ್ತೆ, ನಿಮಗೊಂದು ಖುಷಿ ಸುದ್ದಿ ಇದೆ ಅತ್ತೆ. ಇವತ್ತು ಚಿಕ್ಕ ಮಾವ ಏನಾಗಬಾರ್ದಂತಿದ್ನು ಅದೇ ಆಗಿದೆ. ನನಗೆ ಖುಷಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅವ್ರು ಬಂದು ಚೆಕಪ್ ಮಾಡಿ ಚಿಕ್ಕ ಮಾವ ಸರಿ ಹೋಗ್ತಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಯಾರಿಗೆ ಗೊತ್ತು, ಅಭಿ ಮದುವೆ ಟೈಮಲ್ಲಿ ಚಿಕ್ಕ ಮಾವ ಪೂರ್ತಿ ಹುಷಾರಾದರೂ ಆಗ್ಬೋದು. ಡಾಕ್ಟರ್ ಕರ್ಸೋದು ಬೇಡ ಪೂರ್ಣಿ. ಅಮ್ಮ, ನೀವು ಕೂತ್ಕೊಳ್ಳಿ, ಬನ್ನಿ ನಾನು ಬಡಿಸ್ತೀನಿ. ಬೇಡ ಪುಟ್ಟ, ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನಾನು ಆಮೇಲೆ ಮಾಡ್ಬೇಡ. ಒಂದು ಕೆಲಸ ಮಾಡಿ, ನೀವಿಬ್ರು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಕ್ಷಮಿಸಿ ಮಾವ. ಪುಟ್ಟ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಬಡಿಸಿರ್ಲಿಲ್ಲ ಅಲ್ವಾ ಮಾವನಿಗೆ. ಈಗ ನಾನೇ ಬಡಿಸ್ತೀನಿ, ನೀನು ಕೂತ್ಕೋ. ಇಬ್ಬರು ಕೆಲಸ ಮಾಡ್ತೀರ ತಾನೇ? ಯಾರಾದರೂ ಒಬ್ಬರು ಕೂತ್ಕೊಳ್ಳಿ. ಸೋಗ್ಲಾಡಿ, ನೀ ಕೂತ್ಕೊ. ಏನ ಊಟ ಟೈಮಿಗೆ ಬರೋದು, ಕೂತ್ಕೊಳ್ಳೋದು, ಬ್ಯಾಟಿಂಗ್ ಆಡೋದು? ಇದನ್ನೇನು ಹಾಸ್ಟೆಲ್ ಅಂತ ಅಂದ್ಕೊಂಡ್ಯಾ? ನೋಡು, ತುಳಸಿ ನನಗೆ ಬಡಿಸ್ತಾಳೆ, ನೀನು ಸೋಗ್ಲಾಡಿಗೆ ಬಡಿಸ. ಇರೋದು 4 ಜನ, ಬಡ್ಸಕ್ಕೆ ಇಬ್ರು ಬೇಕಾ? ಬರೀ ನನಗೆ ಕೆಲಸ ಹೇಳೋದೇ ಆಯಿತು. ಯಾರಿಗೆ ಬುದ್ಧಿ ಹೇಳಬೇಕೋ ಅವ್ರಿಗೆ ಹೇಳಿ ಫಸ್ಟು.
ಬುದ್ಧಿ ವಿಷಯ ಬುದ್ಧಿ ಇರೋರು ಮಾತಾಡಲಿ, ನೀನು ಮಾತಾಡಬೇಡ. ಊಟದ ಸಮಯದಲ್ಲಿ ನಿಂದೇನು ತಲಹರಟೆ? ಪುಟಿ ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗೆ ಬಡ್ಸೋದಿರ್ಲಿ, ಮೊದಲು ಹೂವು ಎಲ್ಲಿಟ್ಟಿದ್ಯಾ ಅದನ್ನು ಹೇಳು. ಯಾವ ಹೂ ಪುಟಿ? ಆಹಾ, ಏನು ಗೊತ್ತಿಲ್ಲ ಅಲ್ವಾ ನಿಂಗೆ? ಮಾರ್ಕೆಟಲ್ಲಿ ಮಾಧವ್ ಸರ್ ಕೊಟ್ಟಿದ್ದು ಹೂವು ಇಸ್ಕೊಂಬಂದ್ಯಲ್ಲ, ಎಲ್ಲಿಟ್ಟೆ ಅದನ್ನ? ಅಮ್ಮವ್ರೆ, ನೀವು ಎಷ್ಟು ವರ್ಷದಿಂದ ಈ ಸುದ್ದಿಗಾಗಿ ಕಾಯ್ತಾ ಇದ್ರಿ. ಈಗ ಪೂರ್ಣಿ ಅಮ್ಮವರು ಪಾಪಮ್ಮ, ಅವರು ಸರಿ ಹೋಗ್ತಾರೆ ಅಂತ ನೀವೆಲ್ಲ ಖುಷಿ ಪಡ್ತಿದ್ದೀರಲ್ವಾ? ನಾನು ಅವ್ರ ಹೆಂಡತಿ, ಅವರು ಸರಿ ಹೋದ್ರೆ ಎಲ್ಲರಿಗಿಂತ ಖುಷಿ ಪಡೋದು ನಾನು. ಆದರೂ ನಾನು ಕಣ್ಣೀರು ಹಾಕ್ತಾ ಈ ಮಾತು ಹೇಳ್ತಿದ್ದೀನಿ. ಯಾಕೆ ಗೊತ್ತಾ? ಇವ್ರು ಹುಷಾರಾಗ್ತಾರೆ ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಆಮೇಲೆ ನಿರಾಸೆ ಆಗಿದ್ದು ಎಷ್ಟು ಸಲನೋ ಲೆಕ್ಕಕ್ಕೆ ಇಲ್ಲ. ನಾನು ಡಾಕ್ಟರ್ ಹತ್ರ ಕೇಳ್ದಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಈ ಥರ ಇರೋರು ಆಗಾಗ ಸಣ್ಣ ಪುಟ್ಟ ಮೂವ್ಮೆಂಟ್ಸ್ ಮಾಡ್ತಾರೆ. ಇದು ಆಸೆ ಹುಟ್ಟಿಸಿ ಆಮೇಲೆ ನೊಂದ್ಕೊಳ್ಳೋವಾಗ ಆಗೋದು ಬೇಡ ಅಂತ. ಈಗಾಗಲೇ ಈ ವಿಷಯಕ್ಕೆ ತುಂಬ ನೊಂದಿದ್ದೀನಿ ಪೂರ್ಣಿ. ಭಾವನೂ ಅಷ್ಟೇ. ಕೆಫೆಗೆ ಹೊರಡ್ತೀನಿ ಅಂತ ಹೊರಡೋದು, ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಕೊಂಡು ತಿರ್ಗೋದು. ಅಣ್ಣ ಊರಲ್ಲಿಲ್ಲ ಅಂತ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋಂಗ್ ಆಡ್ತಿದ್ಯಾ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪುಟಿ? ನಾನು ಕೆಲ್ಸದ ಮೇಲೆ ತಾನೇ ಹೋಗಿದ್ದು. ಸುಮ್ಮನೆ ಕತೆ ಹೇಳ್ಬೇಡ. ಹೂ ಮುಡಿಯಲ್ಲ ತಾನೆ ನೀನು? ದೇವಸ್ಥಾನದಲ್ಲಿ ಹೋಗಿ ಕೊಟ್ರು ಇಸ್ಕೊಂಡ್ ಬುಟ್ಟಿಲೇ ತರ್ತ್ಯಾ? ಅಂದ್ಮೇಲೆ ಮಾಧವ್ ಸರ್ ಕೊಟ್ರೆ ಯಾಕೆ ಇಸ್ಕೊಂಡೆ? ನಾವಿದನ್ನೆಲ್ಲ ಗಮನಿಸ್ತಿಲ್ಲ ಅನ್ಕೊಂಡ್ಯಾ? ಸಂಧ್ಯಾ ಪ್ಲೀಸ್. ನೀ ಸುಮ್ಮನಿರು ಸಿರಿ. ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮದ್ವೆ ಆಗೋ ಮುಂಚೆ ತಾತ ಹಿಟ್ಲರ್ ತರ ಆಡ್ತಿದ್ರು, ಆದ್ರೆ ಈಗ ಅಮ್ಮ ಹೇಗ್ ಬೇಕಾದ್ರೂ ಇರ್ಬೋದು, ಒಂದು ಮಾತು ಆಡಲ್ಲ. ಅಥವಾ ಮಾಧವ್ ಸರ್ ಜೊತೆ ಚೆನ್ನಾಗಿದ್ರೆ ನಿಮಗೇನಾದ್ರೂ ಅಡ್ವಾಂಟೇಜ್ ಇದೆಯಾ?
ತೆಗೆದು ಬಿಟ್ಟ ಅಂತಂದ್ರೆ ಬಾಯಲ್ಲಿರೋ ಹಲ್ಲುಗಳೆಲ್ಲ ಉದುರು ಹೋಗ್ಬೇಕು. ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ ನಿನಗೆ? ಹೇಳಿದ್ದೆ ತಾನೇ ರೂಮಿಗೆ ಯಾರನ್ನು ಬಿಡಬೇಡ ಅಂತ. ನಾನು ಹೇಳ್ದೆ ಅಮ್ಮವ್ರೆ, ಆದರೆ ಪೂರ್ಣಿ ಅಮ್ಮ ಕೇಳಲಿಲ್ಲ. ನಿನಗೆ ರತ್ನ, ನೀನು ಹೊರಡು, ನಾನೇ ಊಟದನ್ನು ಮಾಡಿಸ್ತೀನಿ. ಶಾರ್ವರಿ, ನನಗೆ ಮಹೇಶ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅತ್ತೆ ಮಾವ ಊಟ. ದೇವ್ರೆ, ಇವಳು ಈಗಲೇ ಬರಬೇಕಾ? ಯಾರನ್ನು ಸಾಕು ಹಾಕ್ಲಿ ಈಗ? ಪೂರ್ಣಿ, ನಾನು ನನ್ನ ತಮ್ಮನ ಹತ್ರ ಮಾತಾಡಿಕೊಂಡು ಊಟಕ್ಕೆ ಬರ್ತೀನಿ. 10 ನಿಮಿಷ. ಸರಿ ಬಾಬಾ, ನಾವು ಹೋಗಿರ್ತೀವಿ. ನಡಿ ಪೂರ್ಣಿ, ಅಣ್ಣ ತಮ್ಮಂದಿರದು ಏನು ಪರ್ಸನಲ್ ವಿಷಯ ಇರುತ್ತೆ. ನಡಿ. ನೋಡ್ತೀಯಾ ಪೂರ್ಣಿ, ಭಾವ ಇವ್ರ ಹತ್ರ ಮಾತಾಡೋಕ್ಕೆ ಕಾಯ್ತಿರ್ತಾರೆ. ಅವ್ರ ಈ ಪರಿಸ್ಥಿತಿ ಅವರು ಮನಸ್ಸಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಅವರು ಹುಷಾರಾಗ್ತಾರೆ ಅನ್ನೋ ಹೋಗಿ ಬಂದು ನಾಳೆ ಆಗದೆ ಹೋದರೆ ಹೇಗಾಗತ್ತೆ ನೆನೆಸ್ಕೊ. ನಿಜ ಅತ್ತೆ, ನಾನು ಈ ವಿಷಯನ ಮಾವನ್ಗೆ ಹೇಳಲ್ಲ. ನನ್ನ ಬಾಯಿ ಯಾಕೆ ಮುಚ್ಚಿಸ್ತೀರ ತಾತ? ನಿನ್ನ ಸೊಸೆ ಹೀಗೆ ಹಾದಿ ಬೀದಿ ಅಲಿಯೋದು ಸರಿನಾ? ಕಂಡ್ಕಂಡವ್ರ ಹತ್ರ ಪಬ್ಲಿಕ್ಕಲ್ಲಿ ಹೂವಿಸ್ಕೊಳ್ಳೋದು ಸರಿನಾ? ಬಾಯಿ ಮೇಲೆ ಒಂದು ಕೊಟ್ಟ ಅಂತಂದ್ರೆ ಸರಿನಾ ಅಂತ ಕೇಳೋದಕ್ಕೂ ಬಾಯಿ ಇರಬಾರ್ದು. ನಾ ಸುಮ್ಮನೆ ಇದ್ದೀನಿ ಅಂತಂದ್ರೆ ನಿನ್ನ ಮಾತಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀಯಾ? ನಿಮ್ಮ ಅಮ್ಮನಿಗೆ ಮಗಳು ಅಂತನ್ನೋ ಮಮಕಾರ, ಆದರೆ ನೀನೆಂಥ ನೀಚ ಬುದ್ಧಿಯವಳು ಅಂತ ಗೊತ್ತಾಗಲಿ ಅಂತಾನೆ ನೀನು ಮಾತಾಡೋವರೆಗೂ ನಾನು ಸುಮ್ಮನೆ ಇದ್ದಿದ್ದು. ತಾತ, ನನ್ನ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ನಾ ಸುಮ್ಮನಿರಲ್ಲ. ವಾ, ನೀನು ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಬೇಕಾ? ಒಂದು ಮಾತು ನೆನಪಿಟ್ಕೋ, ತುಳಸಿ ಬಗ್ಗೆ ಮಾತಾಡೋದಕ್ಕೂ ಒಂದು ಯೋಗ್ಯತೆ ಬೇಕು. ನೀನು ಅದನ್ನು ಯಾವತ್ತೂ ಕಳ್ಕೊಂಡಿದ್ದೀಯ. ಮದುವೆ ಗೊತ್ತಾದ ಮೇಲೆ ಮನೆ ಬಿಟ್ಟು ಆಚೆ ಓಡ್ಬೋದ ನಾಚಿಗೇಡಿ ನೀನು. ಸಾಲು ಅಂತ ಮಾನ ಮರ್ಯಾದೆ ಬಿಟ್ಟು ಅಮ್ಮನ ಹತ್ರನೇ ನಾಟಕ ಆಡಿ ಹಣ ಕೀಳೋಂಥ ಅವಳು ನೀನು. ನಿನಗೆ ಕೊಟ್ಟಿರೋ ಸಾಲನ ತೀರಿಸೋದಕ್ಕಿಂತ ಕಷ್ಟಪಡ್ತಿರೋ ಅವಳ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡ್ತೀಯ? ಕೆಲ್ಸಕ್ಕೆ ಹೋಗೋಕ್ಕೆ ನಾನು ದುಡ್ಡು ತಗೊಂಡೆ ಅನ್ನೋದು ನೆಪ ಅಷ್ಟೇ. ನಿನ್ನ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಉತ್ತರ ಕೊಟ್ಕೊಂಡು ಕೂತ್ಕೊಂಡಿರೋದಕ್ಕೆ ಇಲ್ಲಿ ಯಾರೂ ಖಾಲಿ ಬಿದ್ದಿಲ್ಲ. ಆದರೂ ಎಲ್ಲರ ಎದುರಿನಲ್ಲೂ ನೀನು ಈ ವಿಷಯ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಕೇಳು. ಮಾಧವ ಈ ಮನೆ ಹಿತೈಷಿ. ಮಹೇಶ, ಕೆಲವೊಂದು ಸಲ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಅರ್ಥ ಆಗಲ್ಲ ಕಣ. ವೇದಾಂತ್ ಬಂದು ಮಾತಾಡಿ ಹೋಗೋವರೆಗೂ ನಂಗೇನು ಅನ್ನಿಸ್ತಿರ್ಲಿಲ್ಲ.
ಆದರೆ ಇವತ್ತು ಮಾರ್ಕೆಟಲ್ಲಿ ತುಳಸಿಯವ್ರ ಜೊತೆ ಓಡಾಡುವಾಗ ಯಾಕೋ ವೇದಾಂತ್ ಮಾತು ನೆನಪಾಗ್ತಿತ್ತು. ಆ ಮಿಡ್ಲ್ ಏಜ್ ಕಪ್ಪಲು ನಮ್ಮಿಬ್ಬರನ್ನ ಗಂಡ ಹೆಂಡ್ತಿಂತ ಅಂದ್ಕೊಂಡ್ರು. ಮೊದಲಾದರೆ ಇಂಥ ಮಾತು ನನ್ನ ಕಿವಿಗೆ ಬೀಳ್ತಿರ್ಲಿಲ್ಲ, ಬಿದ್ದರೂ ನನ್ನ ತಲೆಗೆ ಹೋಗ್ತಿರ್ಲಿಲ್ಲ. ಆದರೆ ಇವತ್ತು ಅಷ್ಟೇ ಅಲ್ಲ ಮಹೇಶ, ಅವ್ರು ಯಾರೋ ವಿಡಿಯೋ ಮಾಡೋಕ್ಕೆ ಬಂದಿದ್ದ ಹುಡುಗರು ನಾನು ಮಾತಾಡ್ತಾ ಇದ್ದಿದ್ದು ತುಳಸಿ ಬಗ್ಗೆನೆ ಅಂತ ತಪ್ಪು ತಿಳ್ಕೊಂಡ್ರು. ತಪ್ಪು ತಿಳ್ಕೊಂಡ್ರ ಅಥವಾ ಅವ್ರು ತಿಳ್ಕೊಂಡಿದ್ದು ಸರಿನೇನು? ನಾನು ಹೇಳಿದ್ದು ತುಳಸಿಯವ್ರ ಬಗ್ಗೆನೇ ಆಗಿತ್ತಾ? ಅರ್ಥ ಆಗ್ತಿಲ್ಲ ಮಹೇಶ. ಆದರೆ ತುಳಸಿಯವ್ರು ಹೇಳಿದ್ರಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ. ಅವ್ರು ಹೇಳಿದ ಮೇಲೆ ಅದೇ ನಿಜ ಅಲ್ವಾ? ನಾನು ಅದನ್ನೇ ನಿಜ ಅನ್ಕೋಬೇಕಲ್ವಾ? ಏನೋ ಮಹೇಶ, ನಾನಂತೂ ಗೊಂದಲದಲ್ಲಿದ್ದೀನಿ. ನಿನ್ನ ಹತ್ರ ಹೇಳ್ಕೊಂಡ್ರೆ ನನಗೂ ಸಮಾಧಾನ. ಅದಕ್ಕೆ ಬಂದು ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ. ಶಾರ್ವರಿ ಊಟ ಮಾಡಿಸ್ತಾಳೆ, ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡು. ಅಣ್ಣ, ಅಷ್ಟು ದೊಡ್ಡ ಮನುಷ್ಯನಾದರೂ ಒಂದು ಸ್ವಲ್ಪ ಅಹಂಕಾರ ಇಲ್ಲದೆ ನಮಗೆ ಬೇಕಾದಾಗ ನಮ್ಮ ಜೊತೆ ನಿಲ್ತಾನೆ. ಎಲ್ರಿಗೂ ಒಳ್ಳೇದು ಬಯಸೋ ಅವನು ತನ್ನ ಜೊತೆಲಿ ಕೆಲಸ ಮಾಡೋ ತುಳಸಿಗೂ ಒಳ್ಳೇದೇ ಬಯಸ್ತಾನೆ. ಜೊತೆಲಿ ಕೆಲಸ ಮಾಡೋರ್ಗೆ ಹೂ ತಕ್ಕೊಟ್ರೆ ತಪ್ಪೇನಿದೆ? ತಾತ, ನೀವ ಈ ಮಾತು ಹೇಳ್ತಿರೋದು? ಹಾಗಿದ್ರೆ ಅಮ್ಮ ಮಾಡಿ ತಪ್ಪಲ್ವಾ? ತಪ್ಪು ಅನ್ನೋದೇನಾದರೂ ಇದ್ರೆ, ಕೊಳೆ ಅಂತ ಅನ್ನೋದೇನಾದರೂ ಇದ್ರೆ ಅದು ನಿನ್ನ ಮನಸ್ಸಲ್ಲಿ, ನನ್ನ ಸೊಸೆಯಲ್ಲ. ಜೊತೆಗೆ ತುಳಸಿ ಹೂ ಮುಡಿಯೋದಿಲ್ಲ ಅಂತ ಗೊತ್ತಿಲ್ವೇನೋ, ಹಾಗಾಗಿ ಸ್ನೇಹದಿಂದ ತಕ್ಕೊಟ್ಟಿರ್ತಾನೆ. ಸ್ನೇಹ? ಒಬ್ಬ ಶತಮೂರ್ಖ ತನ್ನ ಮನೆ ಕಿಟಕಿ ಗಾಜನ್ನ ಕ್ಲೀನ್ ಮಾಡದೆ ಪಕ್ಕದ ಮನೆಯವರು ಒಳಗೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಕೊಳೆಯಾಗಿದೆ ಅಂತನ್ನಂತೆ. ನೀನು ಹಾಗೆ ಆಗಿರೋದು. ನೋಡು, ಮೊದಲು ನಿನ್ನ ಮನಸ್ಸಿನ ಗಾಜನ್ನ ಕ್ಲೀನ್ ಮಾಡ್ಕೋ, ಆಗ ಇಡೀ ಜಗತ್ತೇ ಶುದ್ಧವಾಗಿ ಕಾಣುತ್ತೆ. ತುಂಬಾ ಬದಲಾಗಿದ್ದೀರಾ ತಾತ. ನಾನು ಬದಲಾಗಿದ್ದೀನೋ ಬಿಟ್ಟಿದ್ದೀನೋ, ಆದರೆ ನೀನು ಈ ವಿಷಯದಲ್ಲಿ ಬದಲಾಗದೆ ಹೋದರೆ ಪರಿಣಾಮ ನೆಟ್ಟಗಿರೋಲ್ಲ. ಸ್ವಲ್ಪ ದಿವಸ ಆದರೂ ಈ ಮನೆಯಲ್ಲಿ ಇರಬೇಕು ಅನ್ನೋ ಹಾಗಿದ್ರೆ ತುಳಸಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಮಾತಾಡಿದ್ರೆ ಹೊತ್ತು ಗೊತ್ತು ನೋಡದೆ ಬ್ಯಾಗ್ ಸಮೇತ ಆಚೆಗೆ ಹಾಕ್ತೀನಿ. ಅವಶ್ಯಕತೆ ಇಲ್ಲ. ಅಯೋಗ್ಯರ ಮಾತನ್ನ ಕೇಳಿಸ್ಕೊಳ್ಳೇಬಾರದು. ಅಕಸ್ಮಾತ್ ಕೇಳಿಸ್ಕೊಂಡ್ರೂ ಕೂಡ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಟ್ಟು ಬಿಡಲಿ ಅಂತಾನೆ ಆ ಭಗವಂತ ನಮಗೆ ಎರಡೆರಡು ಕಿವಿಗಳನ್ನು ಕೊಟ್ಟಿರೋದು.
ಆ ಹೂವನ್ನು ದೇವರಿಗೆ ಏರಿಸು, ಹಾಳಾಗೋದು ಬೇಡ. ಸರಿ ಮಾವ. ಅಣ್ಣ ಬಾಬಾ